ಒಳಗ್ ಬಂದ್ ಕೂಡ್ಲೆ ಕೈಗ್ ಬ್ಯಾಸ್ಕೆಟ್ ಯಾಕೆ ಕೊಡ್ತಾರೆ ಗೊತ್ತಾ? ಗೊತ್ತು ಸರ್. ತಗೊಂಡದನ್ನೆಲ್ಲ ಹಾಕೊಂಡು ಎತ್ಕೊಂಡು ಹೋಗೋದಕ್ಕೆ. ಒಂದು ಪ್ರಾಡಕ್ಟ್ ತಗೊಳಕ್ ಬಂದಿರೋ ಕಸ್ಟಮರ್ ಕೈಗೆ ಬ್ಯಾಸ್ಕೆಟ್ ಕೊಟ್ರೆ ಕೂಡ್ಲೆ ಗಿಲ್ಟ್ ಫೀಲ್ ಆಗಿ 10 ಪ್ರಾಡಕ್ಟ್ಸ್ ತಗೊಳ್ಳಿ ಅಂತ. ಅದೇ ತರ ಈ ಥರ್ಡ್ ರೋ ಅಲ್ಲಿ ಬಿಸ್ಕೆಟ್ಸ್, ಚಾಕ್ಲೇಟ್, ಮಕ್ಕಳು ತಿನ್ನೋ ಪದಾರ್ಥ ಇಟ್ಟಿರ್ತಾರೆ. ಅವರಿಗೆ ತಗೊಳಕ್ ಈಸಿ ಆಗಿರುತ್ತಲ್ಲ. ಅತ್ಯವಶ್ಯಕವಾದಂತ ಅಕ್ಕಿ, ಹಾಲು, ಬೇಳೆ ಇದೆಲ್ಲಾನು ಕೊನೆಲಿಟ್ಟಿರ್ತಾರೆ. ಇಷ್ಟು ಪ್ರಾಡಕ್ಟ್ಸ್ ನ ದಾಟಿ ಅಲ್ಲಿಗೆ ಬರ್ಬೇಕಲ್ವಾ? ಸೊ ಕ್ಯಾಶುಯಲ್ ಆಗಿ ನೀನ್ ಆ ಕಡೆ ಈ ಕಡೆ ಎಲ್ಲ ಓಡಾಡಿ ಬೇಕಾಗಿರೋ ಸಾಮಾನ ತಗೊಂಡ್ ಬರ್ತೀಯಾ. ಈ ಸೂಪರ್ ಮಾರ್ಕೆಟ್ ಅಲ್ಲಿ ವಿಂಡೋ ನೋಡಿದ್ಯಾ? ಇಲ್ಲ ಸರ್. ಕ್ಲಾಕ್ ಕೂಡ ಇರಲ್ಲ. ಯಾಕೆ? ಒಳಗ್ ಬರೋ ಕಸ್ಟಮರ್ಸ್ಗೆ ಟೈಮ್ ಹೋಗೋದೇ ಗೊತ್ತಾಗ್ಬಾರ್ದು. ಅದು ಮಾತ್ರ ಅಲ್ಲ, ಎಲ್ಲಾ ಸೂಪರ್ ಮಾರ್ಕೆಟ್ ಅಲ್ಲೂ ಒಳಗ್ ಬರೋದಕ್ಕೆ ಬೇರೆ ದಾರಿ, ಹೊರಗೆ ಹೋಗೋದಕ್ಕೆ ಬೇರೆ ದಾರಿ. ಕಸ್ಟಮರ್ಸ್ ಏನ್ ತಗೊಳಕ್ ಬಂದಿರ್ತಾರೋ ಅದನ್ನ ಮಾತ್ರ ತಗೊಂಡ್ ಹೋಗ್ಬಾರ್ದಲ್ವಾ? ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಲ್ ಕೌಂಟರ್ ಪಕ್ಕದಲ್ಲಿ ಮಕ್ಳಿಗೆ ಇಷ್ಟ ಆಗುವಂತ ಪದಾರ್ಥಗಳನ್ನ ಇಟ್ಟಿರ್ತಾರೆ. ಬಿಲ್ ಹಾಕ್ಸೋದಕ್ಕೆ ಲೈನಲ್ಲಿ ನಿಂತಾಗ್ಲೂ ಕೂಡ